ಓಂ ಚಾಮುಂಡೇಶ್ವರಿಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಭಗವಂತನ ಕೃಪೆ ಇಲ್ಲದೇ ಇದ್ದರೆ ಏನು ನಾವು ಈ ಪ್ರಪಂಚದಲ್ಲಿ ಈ ಜನ್ಮದಲ್ಲಿ ಏನೂ ಮಾಡೋಕ್ಕಾಗಲ್ಲ. ತೇನ ವಿನಾ ತೃಣಮಪಿ ನ ಚಲತಿ. ಒಂದು ಹುಲ್ಲು ಕಡ್ಡಿಯೂ ಸಹ ಭಗವಂತನ ಕೃಪೆ ಇಲ್ಲದೆ ಅದು ಅಲುಗಾಡಲ್ಲ ಅಂತಕ್ಕಂಥದ್ದು. ಹಾಗೆಯೇ ಈ ಜನ್ಮದಲ್ಲಿ ನಾವು ಭಗವಂತನ ಕೃಪೆಗೆ ಪಾತ್ರರಾಗ್ತಕ್ಕಂಥ ಅನೇಕ ವಿಧಿವಿಧಾನಗಳಿರ್ಬೋದು, ಪೂಜೆ ಇರ್ಬೋದು, ಹಾಗೆ ಜಪಗಳಿರ್ಬೋದು, ತಪಗಳಿರ್ಬೋದು, ಹೋಮಗಳಿರ್ಬೋದು, ಯಜ್ಞ ಯಾಗಾದಿಗಳಿರ್ಬೋದು, ಅವರವರ ಭಾವಕ್ಕೆ ತಕ್ಕ ಹಾಗೆ ನಡ್ಕೊಳ್ಳುತ್ತೆ. ಆದರೆ ನಾವು ಜಪ ಅಂತಕ್ಕಂಥ ಮಾತು ಬಂದಾಗ ಜನ್ಮ ಜನ್ಮಾಂತರದ ಪಾಪಗಳನ್ನು ಕಳೆಯೋಕ್ಕೆ ಕಲಿಯುಗದಲ್ಲಿ ವಿಶೇಷವಾದ ಮಾರ್ಗ ಯಾವುದು ಅಂದರೆ, ನೀವು ಸ್ನಾನ ಮಾಡಬೇಕು, ನೀವು ಹೀಗೆ ಕೂತಿರಬೇಕು, ಎಲ್ಲ ವಸ್ತುಗಳು ತರಬೇಕು, ತಂದು ಈ ರೀತಿ ಮಾಡಬೇಕು ಅಂತಕ್ಕಂಥ ಕಟ್ಟುಪಾಡುಗಳು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಪರಂಪರೆಗಳಲ್ಲಿ ಇಲ್ಲ. ಭಗವಂತನಿಗೆ ಏನು ಬೇಕು? ಒಂದಷ್ಟು ಪ್ರೀತಿ ಬೇಕು, ಅಷ್ಟು ಸಾಕು. ಅಷ್ಟು ಕೊಟ್ಬಿಟ್ರೆ ಆ ಭಗವಂತ ಬಹಳ ಇಷ್ಟ ಕೂಡ ಪಡ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ ಪ್ರಯಶ್ಚತಿ ತದಹಂ ಭಕ್ತಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಅಂತಕ್ಕಂಥ ಮಾತನ್ನು ಭಗವದ್ಗೀತೆಯಲ್ಲಿ ಹೇಳಿದ. ಏನು ಹೇಳ್ತಾರೆ? ನೀರು ಕೊಡಯ್ಯ, ಒಂದಷ್ಟು ಪತ್ರಿಕೆ ಕೊಡು, ಇಲ್ಲ ಒಂದಷ್ಟು ಹೂವು ಕೊಡು, ಅದು ಆಗಲ್ವಾ? ಒಳ್ಳೆಯ ನೀನು ಜಪ ಮಾಡು. ಆ ಜಪ ಮಾಡ್ತಕ್ಕಂತಹ ಸಂದರ್ಭದಿಂದ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ನೀವೆಲ್ಲೋ ಕೂತಿದ್ದೀರಾ, ಕೆಲಸ ಮಾಡ್ತಾಯಿದ್ದೀರಾ, ಇಷ್ಟ ದೇವರಿರ್ಬೋದು, ಅಥವಾ ಕುಲದೇವರಿರ್ಬೋದು, ಅಥವಾ ನಿಮಗೆ ದೀಕ್ಷೆ ಕೊಟ್ಟಿರೋ ಮಂತ್ರ ಇರ್ಬೋದು, ಅಥವಾ ಏನೂ ಗೊತ್ತಿಲ್ಲ ನಿಮಗೆ ಬಂದಿದ್ದು. ಯಾವಾಗಲೂ ಅಷ್ಟೇ ನೋಡಿ, ಭಗವಂತನಿಗೆ ಭಾಳ ಇಷ್ಟ ಆಗೋದು ಯಾವುದು ಅಂತ ಹೇಳಿದ್ರೆ, ನಮಗೇನೂ ಗೊತ್ತಿಲ್ಲದೆ ನಾವು ಅಮಾಯಕರಾಗಿ ಅಥವಾ ಒಂದು ಪ್ರೀತಿ, ಭಗವಂತ ನಮ್ಮ ಜೊತೆ ಇದ್ದಾನೆ, ಎದುರುಗಡೆ ಇದ್ದಾನೆ, ಆ ಕಡೆ ಇದ್ದಾನೆ, ಈ ಕಡೆ ಇದ್ದಾನೆ ಅಂತ ನೀವು ಮಾತಾಡ್ಬೋದಂತೆ. ಅದು ಸಾಕ್ಷಾತ್ ರಾಮಕೃಷ್ಣ ಪರಮಹಂಸರು ಅದಕ್ಕೆ ಹೇಳ್ತಾರೆ, ಕಾಳಿದೇವಿನ ನೀವು ಯಾವಾಗಲೂ ಮಾತಾಡ್ತೀರಾ ಸ್ವಾಮಿ ಅಂದರೆ, ಪ್ರತಿನಿತ್ಯ ಮಾತಾಡ್ತೀವಿ. ಎಲ್ಲಿ ಕಾಣಿಸ್ತಾರೆ? ನಿಮಗೆ ಕಾಣಿಸಲ್ಲ, ನನಗೆ ಕಾಣಿಸುತ್ತೆ, ನನ್ನ ಭಾವನೆ. ಆ ರೀತಿ ಜಪ ಮಾಡಬೇಕು ಅಂದರೆ ಈಗ ಕಲಿಯುಗದಲ್ಲಿ ಜಪಕ್ಕೆ ಹೆಚ್ಚು ಪ್ರಾಶಸ್ತ್ಯ. ಹಿಂದೆ ಕೃತಯುಗ, ನಾವು ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಅಖಂಡ ತಪಸ್ಸು, ಎಷ್ಟೋ ವರ್ಷಗಳು ತಪಸ್ಸಾದರೆ ಭಗವಂತನ ಸಿಗ್ತಾ ಇದ್ದಂತೆ. ಈಗೇನಿಲ್ಲ, 1 ಅವರ್ ನೀವು ಜಪ ಮಾಡಿ ನಿಮ್ಗೆ ಅನುಭೂತಿ ಆಗುತ್ತೆ. ಅಂತಹ ಜಪದ ಮಾಲೆಗಳಿಟ್ಕೊಂಡು ಕೆಲವರು ಮಾಡ್ತಾರೆ, ಬಾಯಲ್ಲಿ ಮಾಡ್ತಾರೆ, ಮೌನವಾಗಿ ಮಾಡ್ತಾರೆ. ಆದರೆ ಇವತ್ತಿನ ದಿವಸ ಕಲಿಯುಗದಲ್ಲಿ ಜಪಕ್ಕೆ ಪ್ರಾಶಸ್ತ್ಯ ಇರತಕ್ಕಂಥ 4 ಮಾಲೆಗಳಿದೆ. ಆ 4 ಮಾಲೆಗಳಲ್ಲಿ ಒಂದು ತುಳಸಿ ಮಾಲೆ, 2ನೇದು ರುದ್ರಾಕ್ಷಿ ಮಾಲೆ, 3ನೇದು ಸ್ಫಟಿಕ ಮಾಲೆ, 4ನೇದು ಕಮಲದ ಮಾಲೆ. ಇದರಲ್ಲಿ ಯಾವುದಾದ್ರೂ ಒಂದನ್ನು, ರುದ್ರಾಕ್ಷಿ ಮಾಲೆ ಇರ್ಬೋದು, ತುಳಸಿ ಮಾಲೆ ಇರ್ಬೋದು, ಸ್ಫಟಿಕ ಇರ್ಬೋದು, ಅಥವಾ ಕಮಲ ಮಾಲೆ ಇರ್ಬೋದು, ಈ 4 ಮಾಲೆಗಳಲ್ಲಿ ಯಾವುದಾದರೂ ಒಂದು ಮಾಲೆಯನ್ನು ನೀವು ನಿಮ್ಮ ಹತ್ರ ಇಟ್ಕೊಂಡು, ಮಾಲೆ ಯಾಕೆ ಬೇಕು? ನಮ್ಮ ಏಕಾಗ್ರತೆಗೆ ಮಾಲೆ ಬೇಕು. ನಾವು ಏನೋ ಜಪ ಮಾಡ್ತಾಯಿದ್ದೀವಿ ಅಂತ ನಂಬಿಕೆಗೆ ಮಾಲೆ ಬೇಕು. ಈ 4 ಮಾಲೆಗಳಲ್ಲಿ ವಯಸ್ಸಿನ ಒಂದು ಅಭ್ಯಂತರ ಇಲ್ಲ. ಇಷ್ಟು ವಯಸ್ಸು ಅಷ್ಟು ವಯಸ್ಸು ಇಲ್ಲ. ಈ ಜಪ ಮಾಡೋಕ್ಕೆ ಒಂದು ಭಗವಂತನ ಕೃಪೆ, ಭಗವಂತನ ಮೇಲೆ ನಂಬಿಕೆ. ಈಗ ಪ್ರಪ್ರಥಮವಾಗಿ ರುದ್ರಾಕ್ಷಿ ಮಾಲೆಯಲ್ಲಿ ಜಪ ಮಾಡಿದ್ದೆ ಆದರೆ ಈ ಮಾಲೆಯನ್ನು ನಾವು ಶಿವನ ನೇರ ಅನುಗ್ರಹ ನಮಗೆ ಸಿಗುತ್ತೆ, ಅಕಾಲ ಮೃತ್ಯು ದೂರ ಆಗುತ್ತೆ. ಆದರೆ ಇತ್ತೀಚೆಗೆ ಏನಾಗಿದೆ, ಇದು ವಿಶೇಷವಾಗಿ ನೋಡ್ತೀವಿ, ಈ ರುದ್ರಾಕ್ಷಿ ಮಾಲೆ ಎಲ್ಲ ವರ್ಗದವರು, ಅವರು ಹಠವಾದಿಗಳಾಗಿರ್ಬೋದು, ರೌಡಿಗಳಾಗಿರ್ಬೋದು, ಕೋಪಿಗಳಾಗಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಒಂದು ದೌರ್ಜನ್ಯ ಎಸಗ್ತಕ್ಕಂಥವ್ರು ಎಲ್ಲರೂ ಸಹ ಇವತ್ತಿನ ದಿವಸ ಕೈಗೆ ಮಾಲೆಗಳು, ರುದ್ರಾಕ್ಷಿ ಮಾಲೆಗಳು, ಕತ್ತಿಗೆ ವಿಚಿತ್ರವಾದ ಮಾಲೆಗಳು ಹಾಕ್ಕೊಂಡ್ಬಿಟ್ಟಿದ ತಕ್ಷಣವೇ ನಮಗೆ ಒಳ್ಳೆಯದಾಗತ್ತೆ ಅಂತ ಹೇಳಿದ್ರೆ, ನೀವು ಮಾಡೋ ಕರ್ತವ್ಯನೂ ಕೂಡ ಅಲ್ಲಿ ಕರ್ಮ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ರುದ್ರಾಕ್ಷಿ ಮಾಲೆಯನ್ನು ಹಾಕ್ಕೊಂಡಾಗ ಅಕಾಲ ಮೃತ್ಯು ಬರೋದಿಲ್ಲ. ಸಾಕ್ಷಾತ್ ಶಿವನ ಕೃಪೆಗೆ ಪಾತ್ರರಾಗ್ತೀರಾ. ಶಿವ ಸರ್ವವನ್ನೂ ಕೊಡ್ತಕ್ಕಂಥವ್ರು. ನನಗೆ ಬರೀ ಮೃತ್ಯು ಬೇಡ, ನನಗೆ ಬೇರೆ ಎಲ್ಲ ಬೇಕು ಅಂದರೆ ಎಲ್ಲವನ್ನೂ ಕೊಡ್ತಾನೆ. ಇನ್ನು ಸ್ಫಟಿಕ ಮಾಲೆ ಮಾಡಿಕೊಂಡಾಗ ನಿಮಗೆ ಎದುರುಗಡೆ ಇರೋ ವ್ಯಕ್ತಿ ಏನು ಅಂತ ಗೊತ್ತಾಗುತ್ತೆ, ತಂತ್ರ ಶಕ್ತಿಗಳು ಬರುತ್ತೆ. ತಾಂತ್ರಿಕವಾಗಿ ಆ ಮನುಷ್ಯನಲ್ಲಿ ಒಂದು ವಿಶೇಷವಾದ ಒಂದು ಶಕ್ತಿ ಆ ಒಂದು ಸ್ಫಟಿಕ ಮಾಲೆಯಿಂದ ಬರುತ್ತೆ. ಇನ್ನು 3ನೇದು ತುಳಸಿ ಮಾಲೆ, ಅತ್ಯಂತ ವಿಶೇಷವಾದ ಎಲ್ಲ ವರ್ಗದವರು ಹಾಕ್ಕೊಳ್ಳುವ ಮಾಲೆ ಯಾವುದು ಅಂದರೆ ತುಳಸಿ ಮಾಲೆ. ಅದಕ್ಕೆ ನಾವು ಇಸ್ಕಾನಲ್ಲಿ ನೋಡಿ, ವಯಸ್ಸಿಗೆ ಅಭ್ಯಂತರ ಇಲ್ಲ, ಪ್ರತಿಯೊಬ್ಬರೂ ಒಂದು ಸಣ್ಣ ತುಳಸಿ ಮಾಲೆ ಹಾಕಿರ್ತಾರೆ. ಈ ತುಳಸಿ ಮಾಲೆ ಸಾಕ್ಷಾತ್ ವಿಷ್ಣುವಿಗೆ ಪ್ರಿಯವಾದ ಮಾಲೆ. ಸ್ಥಿತಿಕಾರಕ ಆಗಿರ್ತಕ್ಕಂಥ ವಿಷ್ಣು ನಮಗೇನು ಬೇಕು, ಬೆಳಗ್ಗೆ ಎದ್ದಾಗ ಈ ದೇಹ ಕೇಳುತ್ತೆ ಒಂದಷ್ಟು ಆಹಾರ ಕೊಡು, ಮಧ್ಯಾಹ್ನ ನಮಗೊಂದು ಆಹಾರ ಕೊಡು, ರಾತ್ರಿಗೆ ಒಂದಷ್ಟು ಆಹಾರ ಕೊಡು ಅಂತ ಈ ದೇಹನೇ ಕೇಳುತ್ತೆ ನಮ್ಮನ್ನು. ಇಂತಹ ಸ್ಥಿತಿಗಳನ್ನು ನಿರ್ವಹಣೆ ಮಾಡೋ ಶಕ್ತಿ ನಮಗೆ ಬರುತ್ತೆ. ಹಾಗಾಗಿ ವಿಷ್ಣು ಕೃಪೆ ಸಿಗ್ತಕ್ಕಂಥದ್ದು. ಪದ್ಮ ಪುರಾಣದಲ್ಲಿ ಒಂದು ಕಡೆ ಹೇಳ್ತಾರೆ, ತುಳಸಿ ಧಾರಣೆಯಿಂದ, ತುಳಸಿಯ ಧಾರಣೆ ಯಾರು ಮಾಡ್ತಾರೆ ಅವರಿಗೆ ಅಶ್ವಮೇಧ ಯಜ್ಞ ಫಲ ಸಿಗತ್ತಂತೆ. ಅಶ್ವಮೇಧ ಯಜ್ಞ ನಮ್ಮ ಕೈಲಾಗತ್ತಾ? ಸಾಧ್ಯನೇ ಇಲ್ಲ. ತುಳಸಿ ಮಾಲೆ ಹಾಕ್ಕೊಂಡ್ರೆ ಅಶ್ವಮೇಧ ಯಜ್ಞ ಫಲ ಸಿಗುತ್ತೆ. ಅದು 108 ದಿನ ಆ ಕುತ್ತಿಗೆಯಲ್ಲಿ ತುಳಸಿ ಮಾಲೆ ಇರಬೇಕು.
ಇನ್ನು ಕಡೆಯದಾಗಿ ಕಮಲಮಣಿ. ಕಮಲ ಅಂದರೆ ಕಮಲಾಕ್ಷಿ ಅಥವಾ ಮಹಾಲಕ್ಷ್ಮಿಗೆ ಪ್ರಿಯವಾದ್ದು. ಕಮಲ ಬೀಜ ಅಂದರೆ ನಮಗೆ ಬಹಳಷ್ಟು ಎಲ್ರಿಗೂ ಗೊತ್ತು. ಹಾಗೆ ಆ ಕಮಲ ಬೀಜವನ್ನು ಅದರಲ್ಲಿ ನಾವು ಜಪ ಮಾಡೋಕ್ಕೆ ಹೋದಾಗ ಶತ್ರುಗಳ ನಾಶ ಆಗ್ತಾರೆ, ದೃಷ್ಟಿಯಿಂದ ದೂರ ಆಗ್ತೀವಿ, ಮಾಟ ಮಂತ್ರ ಪ್ರಯೋಗಗಳು ದೂರ ಆಗ್ತಕ್ಕಂಥದ್ದು, ಮಹಾಲಕ್ಷ್ಮಿಯ ಕೃಪೆ ಸಿಗುತ್ತೆ, ದಾರಿದ್ರ್ಯ ನಾಶ ಆಗುತ್ತೆ, ಸಾಲ ತೀರಿಸ್ತೀವಿ, ಋಣಮುಕ್ತರಾಗ್ತಕ್ಕಂಥದ್ದಾಗಿರುತ್ತೆ. ಆದರೆ ಯಾವುದೇ ಮಾಲೆಗಳನ್ನು ಶೋಕಿಗೆ ಹಾಕಬೇಡಿ, ಜನ ನೋಡೋಕ್ಕೆ ಹಾಕಬೇಡಿ, ಅಥವಾ ನಾನು ಆಧ್ಯಾತ್ಮಿಕವಾಗಿ ಪ್ರವೀಣನು ಅಂತ ನೋಡ್ಸೋಕೆ ಹಾಕಬೇಡಿ. ಆ ಮಾಲೆ ಹಾಕ್ಕೊಂಡಾಗ ಮನಸ್ಸೂ ಪರಿವರ್ತನೆ ಆಗಬೇಕು, ಭಗವಂತನ ಮೇಲೆ ಗಟ್ಟಿಯಾದ ನಂಬಿಕೆ ಇರಬೇಕು. ಬ್ರಾಹ್ಮಿ ಮುಹೂರ್ತ, ಅಭಿಜಿನ್ ಮುಹೂರ್ತ, ಗೋಧೋಳಿ ಮುಹೂರ್ತದಲ್ಲಿ ಸಾಧ್ಯವಾದರೆ ಒಂದು 5 ನಿಮಿಷ ಜಪ ಮಾಡಿ ಅಂತ ಹೇಳ್ತಾ, ಜಪದಿಂದ ಜನ್ಮ ಜನ್ಮಾಂತರದ ಪಾಪಗಳು ಕೂಡ ನಾಶ ಆಗುತ್ತೆ. ಎಲ್ಲವೂ ಕೂಡ ನಂಬಿಕೆಯ ಆಧಾರ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.